ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವರೂಪಾಧ್ಯಾಯ 11ನೇ ಅಧ್ಯಾಯ. ಅಲ್ಲಿ 41ನೆಯ ಶ್ಲೋಕ. ಅರ್ಜುನ ಅದುವರೆಗೆ ಕೃಷ್ಣನನ್ನು ತನ್ನ ಸ್ನೇಹಿತ, ತನ್ನ ಬಂಧು ಅಂತ ಭಾವಿಸಿದ್ದ. ಆದರೆ ಕೃಷ್ಣನ ವಿಶ್ವರೂಪವನ್ನು ನೋಡಿದ ಮೇಲೆ ಪಶ್ಚಾತ್ತಾಪಪಟ್ಟ. ಅವನು ಕ್ಷಮೆಯನ್ನು ಬೇಡ್ತಾನೆ ಈ ಶ್ಲೋಕದ ಮೂಲಕ. ಶ್ಲೋಕ: ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಪದವಿಭಾಗ: ಸಖಾ ಇತಿ ಮತ್ವಾ ಪ್ರಸಭಂ ಯತ್ ಉಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖಾ ಇತಿ ಅಜಾನತಾ ಮಹಿಮಾನಂ ತವ ಇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾ ಅಪಿ. ಕೃಷ್ಣ ಸಖಾ ಇತಿ ಮತ್ವ, ನೀನು ನನ್ನ ಸ್ನೇಹಿತ ಅಂತ ಭಾವಿಸಿಕೊಂಡು, ತವ ಇದಂ ಮಹಿಮಾನಂ ಅಜಾನತ, ನಿನ್ನ ಈ ಅದ್ಭುತ ಜಗತ್ಸೃಷ್ಟಿಯಾದಿ ಕರ್ತೃತ್ವ ಉಳ್ಳ ಮಹತ್ವವನ್ನು ತಿಳಿಯದೆ, ತವ ಇದಂ ಮಹಿಮಾನಂ ಅಜಾನತ, ನಿನ್ನ ಈ ಮಹಿಮೆಯನ್ನು ಗೌರವವನ್ನು ತಿಳಿಯದೆ, ಮಯಾ ನನ್ನಿಂದ, ಪ್ರಮಾದಾತ್ ಅಜ್ಞಾನವಶದಿಂದ, ಪ್ರಮಾದವಶದಿಂದ, ಅಥವಾ ಪ್ರಣಯೇನ ಪ್ರೀತಿಯಿಂದ, ವಾ ನಾನು ಪ್ರಮಾದವಶಾತ್ ಅಥವಾ ಪ್ರೀತಿಯಿಂದ ನಿನ್ನನ್ನು ಇದುವರೆಗೆ ನಿನ್ನ ಅದ್ಭುತ ಮಹತ್ವವನ್ನು ತಿಳಿಯದೆ, ಹೇ ಕೃಷ್ಣ ಹೇ ಯಾದವ ಹೇ ಸಖಾ ಇತಿ ಪ್ರಸಭಂ ಯತ್ ಉಕ್ತಂ. ಪ್ರಸಭಂ ಅಂದರೆ ಅಗೌರವದಿಂದ ಅಂತ ಅರ್ಥ. ನಿನ್ನ ಸರ್ವತೋಮುಖವಾದ ಉತ್ತಮೋತ್ತಮವಾದ ಇನ್ನಾರಿಗೂ ಇಲ್ಲದ ಮಹಿಮೆಯನ್ನು ತಿಳಿಯದೆ, ಕೆಲವೊಮ್ಮೆ ಅಜ್ಞಾನವಶಾತ್ ಪ್ರಮಾದವಶಾತ್ ನಿನ್ನನ್ನು ಏಕವಚನದಿಂದ ಯಾವುದೇ ಗೌರವವನ್ನು ಕೊಡದೆ ಸಲುಗೆಯಿಂದ ಕೃಷ್ಣ ಅಂದಿದ್ದೆ ನಾನು. ಪ್ರಮಾದ ಅಂದರೆ ನಾವು ರಾಮನನ್ನು ಕರೀಬೇಕಾದ್ರೆ ಪ್ರಮಾದವಶಾತ್ ಕೃಷ್ಣ ಅಂತ ಕರೆದು ಬಿಡ್ತೀವಿ. ಮಕ್ಕಳ ಹೆಸರೇ ಕೆಲವು ಸತಿ ವ್ಯತ್ಯಾಸ ಆಗಿಬಿಡೋದು ಇದೆ ನಮ್ಮಲ್ಲಿ, ಅದನ್ನು ಪ್ರಮಾದ ಅಂತಾರೆ. ಅಥವಾ ಪ್ರಣಯೇನ, ಸ್ನೇಹ ಇದೆ, ಸಲುಗೆ ಇದೆ, ಹೀಗಾಗಿ ನೀನು ಇಷ್ಟು ದೊಡ್ಡವನು ಅನ್ನೋದು ಗೊತ್ತಿಲ್ಲದೆ ಸಲುಗೆಯಿಂದ ಕೃಷ್ಣ ಅಂದರೆ ನನ್ನ ಸ್ನೇಹಿತ ಅಂದ್ಕೊಂಡು ಲಘುಭಾವನೆಯಿಂದ ಕೃಷ್ಣ ಅಂತ ನಿನ್ನನ್ನು ಕರೀತಾ ಇದ್ದೆ. ಸಾಮಾನ್ಯ ಗೌರವಯುತರಾದ ವ್ಯಕ್ತಿಗಳ ಬಗ್ಗೆ ಒಂದೋ ಶ್ರೀಕಾರನೋ ಅಥವಾ ಮಹಾತ್ಮರಾದ ಅಥವಾ ಮಾನ್ಯರಾದ ಏನಾದರೊಂದು ಗೌರವವಾಚಕ ಶಬ್ದಗಳನ್ನು ಹೇಳಿ ಅವರನ್ನು ಕರೆಯುವ ವಾಡಿಕೆ. ನೀನು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳನ್ನು ಮೀರಿದ ಸರ್ವೋತ್ತಮನಾದ ವ್ಯಕ್ತಿ. ನಿನ್ನ ಈ ಮಹತ್ವವನ್ನು ತಿಳಿಯದೆ ಕೃಷ್ಣ ಯಾದವ ಸ್ನೇಹಿತ ಅಂತ ಸಲುಗೆಯಿಂದ ಏಕವಚನದಿಂದ ಯಾವ ಗೌರವ ಸೂಚಕವಾದ ಶಬ್ದಗಳು ಇಲ್ಲದೆ ಪ್ರಸಭಂ ಅಂದರೆ ಅಗೌರವದಿಂದ ಯತ್ ಉಕ್ತಂ, ನಾನು ಏನು ಹೇಳಿದ್ದೇನೋ ತತ್ ಕ್ಷಾಮಯೇ ಅಂತ ಮುಂದಿನ ಶ್ಲೋಕದಲ್ಲಿದೆ. ಅದಕ್ಕಾಗಿ ದಯವಿಟ್ಟು ಕೃಷ್ಣ
ಕ್ಷಮೆ ಕೇಳ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿಬಿಡು. ಸಲುಗೆಯಿಂದ, ಏಕವಚನದಿಂದ, ಅಗೌರವದಿಂದ ಕರೆಯುವ ವ್ಯಕ್ತಿತ್ವ ನಿನ್ನದಲ್ಲ. ಆದರೆ ನೀನು ಇಂತಹ ಮಹಾತ್ಮ ಅಂತ ನನಗೆ ಗೊತ್ತಿರಲಿಲ್ಲ, ಗೊತ್ತಿಲ್ಲದೆ ಮಾಡಿದ ತಪ್ಪು ಕೃಷ್ಣ, ಇದನ್ನು ಕ್ಷಮಿಸಿಬಿಡು ಅಂತಾನೆ ಅರ್ಜುನ. ಅಲ್ಲಿಗೆ ಶ್ರೀಕೃಷ್ಣನ ವಿಶ್ವರೂಪ ಅರ್ಜುನನ ಮೇಲೆ ಎಷ್ಟೊಂದು ದೊಡ್ಡ ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಅರ್ಜುನನ ಈ ಮಾತಿನಿಂದ ತಿಳಿದುಕೊಳ್ಳಬಹುದು. ನಾವು ದೊಡ್ಡವರನ್ನು ದೊಡ್ಡವರು ಅಂತ ತಿಳಿಯದೆ ಪ್ರಮಾದವಶಾತ್ ಅಪಚಾರ ಮಾಡುತ್ತೇವೆ. ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಡೋದಿಲ್ಲ. ಆದರೆ ಅವರ ಮಹೋನ್ನತ ವ್ಯಕ್ತಿತ್ವವನ್ನು ತಿಳಿದ ಮೇಲೆ ಅವರ ಮುಂದೆ ತುಂಬ ಚಿಕ್ಕವರಾಗಿಬಿಡ್ತೀವಿ ನಾವು. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಆ ಪಶ್ಚಾತ್ತಾಪದ ಹಿನ್ನೆಲೆಯಲ್ಲಿ ಅರ್ಜುನ ಕೃಷ್ಣನ ಮುಂದೆ ತಲೆಬಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಮತ್ತೊಮ್ಮೆ ಶ್ಲೋಕ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಮುಂದಿನ ಶ್ಲೋಕ ಇವೆರಡು ಸೇರಿ ಏಕಾನ್ವಯ ಇರುವ ಶ್ಲೋಕ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಪದವಿಭಾಗ. ಯತ್ ಚ ಅಪಹಾಸಾರ್ಥಂ ಅಸತ್ಕೃತಃ ಅಸಿ ವಿಹಾರ ಶಯ್ಯಾಸನ ಭೋಜನೇಷು. ಒಂದೇ ಪದ ಅದು. ಏಕಃ ಅಥವಾ ಅಪಿ ಅಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಶ್ರೀಕೃಷ್ಣ, ಯಚ್ಚ ಅಪಹಾಸಾರ್ಥಂ ಅಸತ್ಕೃತಃ ಅಸಿ, ನೀನು ಎಲ್ಲರಿಂದಲೂ ಸತ್ಕರಿಸಲ್ಪಡುವ ಯೋಗ್ಯತೆ ಉಳ್ಳವನು. ಲಘುವಾಗಿ ಹೆಗಲಿಗೆ ಕೈ ಹಾಕಿ ಒಂದೇ ಆಸನದಲ್ಲಿ ಕೂತು ಸಲುಗೆಯಿಂದ ಇರುವಂಥ ವ್ಯಕ್ತಿತ್ವ ನಿನ್ನದಲ್ಲ. ಆದರೆ ನಾನು ನಿನ್ನ ಈ ಮಹಿಮೆಯನ್ನು ತಿಳಿಯದೆ ವಿಹಾರ ಶಯ್ಯ ಆಸನ ಭೋಜನೇಶು, ನಾವು ಸಾಧಾರಣ ಸಲುಗೆಯ ವ್ಯಕ್ತಿಯ ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅವನನ್ನು ಮರೆತು ಸಾಮಾನ್ಯ ಜನರಂತೆ ವ್ಯವಹರಿಸೋದು ಇಷ್ಟು ಸಂದರ್ಭಗಳಲ್ಲಿ ನೋಡಿ. ಒಂದು ವಿಹಾರ. ವಿಹಾರ ಅಂದರೆ ತಮಾಷೆಯ ಮನಸ್ಸನ್ನು, ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳುವ ಸಂದರ್ಭಗಳು. ಯಾವುದೋ ಒಂದು ತಮಾಷೆಯ ಕೂಟ ಅಥವಾ ಎಲ್ಲೋ ಒಂದು ಪ್ರವಾಸದ ಸಂದರ್ಭ, ಒಂದು ಸಮಾರಂಭ, ಇಂಥದ್ದು ವಿಹಾರದ ಸಂದರ್ಭಗಳು. ಶಯ್ಯ ಅಂದರೆ ಮಲ್ಕೊಳ್ಳೋ ಸಂದರ್ಭದಲ್ಲಿ ನಾವು ಹರಟೆ ಮಾತಾಡೋದಿದೆ. ವಿಹಾರದ ಸಂದರ್ಭದಲ್ಲಿ ಸಲುಗೆಯಿಂದ ಮಾತಾಡ್ತೀವಿ, ಎಷ್ಟು ದೊಡ್ಡದೇ ವ್ಯಕ್ತಿಯಾಗಲಿ. ಶಯ್ಯ ಮಲ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮದೊಂದು ಹರಟೆ ಇರ್ತದೆ. ಇನ್ನು ಆಸನ, ಒಂದೇ ಆಸನದಲ್ಲಿ ಕೂತ್ಕೊಂಡು ಊಟದ ನಂತರವೋ ರಾತ್ರಿ ಸಾಯಂಕಾಲದ ಹೊತ್ತೋ ಇಂಥ ಸಂದರ್ಭದಲ್ಲಿ ಏಕಾಸನದಲ್ಲಿ ಕುಳಿತು ಸಲುಗೆಯಿಂದ ಇರ್ತೀವಿ. ಇನ್ನೊಂದು ಸಲುಗೆಯಿಂದ ಇರುವ ಸಂದರ್ಭ ಭೋಜನ, ಊಟದ ಸಂದರ್ಭ. ಶಾಸ್ತ್ರ ಹೇಳುವಂತೆ ಉದ್ವೇಗ ಇಲ್ಲದೆ ನಗನಗ್ತಾ ಊಟ ಮಾಡಬೇಕು ಅಂತ, ಮಾತು ಕಡಿಮೆ ಇರಬೇಕು. ಆದರೆ ಭೋಜನದ ಸಂದರ್ಭದಲ್ಲಿ ಒಂದೇ ಸಾಲಿನಲ್ಲಿ ಕೂತು ಅತಿಥಿಗಳು ಬಂದರೆ ಮಾತ್ರ ಎತ್ತರದ ಆಸನವನ್ನು ಕೊಟ್ಟು ಅವರಿಗೆ ಗೌರವ ಕೊಡ್ತೇವೆ. ಆದರೆ ನಮ್ಮವರು ಅಂತಿದ್ದರೆ ಅದನ್ನು ಮರೆತು ಏನು ನಮ್ಮ ಥರನೇ ಅವನು ಅನ್ನೋ ಒಂದು ಉಪೇಕ್ಷೆಯಿಂದ ಇಷ್ಟು ಸಂದರ್ಭಗಳಲ್ಲಿ
ಅಪಹಾಸಾರ್ಥಂ, ಹಾಸ್ಯಕ್ಕಾಗಿ ಅಸತ್ಕೃತಃ, ನಿನಗೆ ಸತ್ಕಾರ ನಾನು ಮಾಡಿಲ್ಲ, ನೀನು ನನ್ನಿಂದ ಸತ್ಕೃತನಾಗದೇ ಇದ್ದರೂ ಇಷ್ಟು ಸಂದರ್ಭಗಳಲ್ಲಿ ಸಲುಗೆಯಿಂದ ನಾನು ನಿನ್ನ ಜೊತೆ ಇದ್ದೆ. ಕೃಷ್ಣ ಬಾರೋ ಅಂತ ನಿನ್ನನ್ನು ಎತ್ತರದಲ್ಲಿ ಕೂತು ನಾನು ಕೆಳಗೆ ಕೂತಿದ್ದಿಲ್ಲ. ನಿನಗೆ ಪ್ರತ್ಯೇಕವಾದ ಶಯ್ಯೆಯನ್ನು ಮಾಡಿ ನಾನು ಪಕ್ಕದ ಕೆಳಗಡೆ ನೆಲದಲ್ಲಿ ಮಲಗುವಂಥ ಸಂದರ್ಭ ಇಲ್ಲ. ಕೃಷ್ಣನ ಜೊತೆ ಅರ್ಜುನ ಶಯ್ಯೆಯನ್ನು ಹಂಚಿಕೊಂಡಿದ್ದ. ಅಷ್ಟು ಸಲುಗೆ ಕೃಷ್ಣಾರ್ಜುನರಲ್ಲಿ ಇತ್ತು. ಆಸನ ದೊಡ್ಡವರ ಜೊತೆ ಏಕಾಸನದಲ್ಲಿ ಕೂಡಬಾರದು ಅಂತಿತ್ತು. ಆದರೆ ನಿನ್ನ ಜೊತೆ ಸಲುಗೆಯಿಂದ ಒಂದೇ ಆಸನದಲ್ಲಿ ಕೂತು ನೀನು ಮೈ ಮೇಲೆ ಕೈ ಹಾಕಿ ನಾನು ಮಾತನಾಡಿದ ಸಂದರ್ಭಗಳಿಲ್ಲೇ. ಅಲ್ಲೂ ನಿನಗೆ ಸತ್ಕಾರವನ್ನು ನಾನು ಕೊಡಲಿಲ್ಲ. ಭೋಜನೇಶು, ಊಟದಲ್ಲಿ ಅಗ್ರದ ಎಲೆಯನ್ನು ಹಾಕಿ ದೊಡ್ಡ ಆಸನದಲ್ಲಿ ಕೂಡಿಸಿ ನೀನು ಊಟ ಮಾಡಿದ ಮೇಲೆ ನಾನು ಊಟ ಮಾಡುವಂಥ ವ್ಯಕ್ತಿತ್ವ ನಿಂತದು. ಆದರೆ ನಿನ್ನ ಮಹಿಮೆಯನ್ನು ತಿಳಿಯದೆ ನಿನ್ನ ಜೊತೆ ಹಾಡು ಹರಟೆ ಮಾತಾಡಿಕೊಂಡು ಊಟಕ್ಕೆ ಕೂತಿದ್ದೆ ಕೃಷ್ಣ. ಇಂಥ ಸಂದರ್ಭಗಳಲ್ಲಿ ಅಪಹಾಸಾರ್ಥಂ, ಹಾಸ್ಯಕ್ಕೋಸ್ಕರ ಯತ್ ಅಸತ್ಕೃತೋಸಿ, ನೀನು ನನ್ನ ಸತ್ಕಾರಕ್ಕೆ ಒಳಗಾಗಿಲ್ಲ, ನಾನು ನಿನಗೆ ಸತ್ಕಾರ ಮಾಡಿಲ್ಲ. ಏಕಃ, ನೀನು ಸರ್ವತಂತ್ರ ಸ್ವತಂತ್ರ. ಏಕಃ, ಅಚ್ಯುತ, ಗುರಿಯನ್ನು ಮುಟ್ಟುವ ಸತ್ಯ ಸಂಕಲ್ಪನಾದ ಶ್ರೀಕೃಷ್ಣನೇ. ತತ್ ಸಮಕ್ಷಂ, ಪರೋಕ್ಷದಲ್ಲಿ ಅಲ್ಲ ನಿನ್ನ ಎದುರುಗಡೆನೆ ನಾನು ಕ್ಷಾಮಯೇ, ಕ್ಷಮೆ ಕೇಳ್ತಾ ಇದ್ದೇನೆ. ತ್ವಾಂ ಅಹಂ ಅಪ್ರಮೇಯಂ ತ್ವಾಂ ಕ್ಷಾಮಯೇ. ಅಪ್ರಮೇಯಂ, ಪ್ರಮೇಯ ಅಂದರೆ ಎರಡರ್ಥ ಇದೆ. ಮಿತಿ ಇರುವವನು. ಎಷ್ಟು ಮನುಷ್ಯನ ಗಾತ್ರದ ಮಿತಿ? 6-6.5 ಅಡಿ, ಇಷ್ಟು ಭಾರ ಇರಬಹುದು. ಆದರೆ ಶ್ರೀಕೃಷ್ಣನಿಗೆ ಅಳತೆ ಇಲ್ಲದ ವ್ಯಕ್ತಿಯವನು ಅಪ್ರಮೇಯಂ. ಅಥವಾ ಪ್ರಮೇಯ ಅಂದರೆ ಎಲ್ರಿಗೂ ನೋಡೋಕ್ಕೆ ಸಿಗುವವ. ಅಪ್ರಮೇಯ ಅಂದರೆ ಎಲ್ಲರೂ ಅವನನ್ನು ಸರಿಯಾಗಿ ತಿಳಿಯೋಕ್ಕೆ ಸಾಧ್ಯವಾಗದವ. ಇಂಥ ಮಹಾಮಹಿಮನಾದ ನಿನ್ನನ್ನು ಅಹಂ ಹೀಗೆ ಸತ್ಕಾರ ಮಾಡಿಲ್ಲ. ನಿನಗೆ ಉಚಿತವಾದ ಗೌರವವನ್ನು ಕೊಡಬೇಕಾಗಿತ್ತು, ನಾನು ಕೊಟ್ಟಿಲ್ಲ. ಸಲುಗೆಯಿಂದ ವರ್ತಿಸಿದ್ದೇನೆ. ಕೃಷ್ಣ ಯಾದವ ಅಂತ ಏಕವಚನದಿಂದ ಅಸಡ್ಡೆಯಿಂದ ಕರೆದಿದ್ದೆ. ಕೃಷ್ಣ ತ್ವಾಂ ಸಮಕ್ಷಂ ಕ್ಷಾಮಯೇ, ನಿನ್ನ ಎದುರುಗಡೆ ನೋಡು, ನಾನು ಕ್ಷಮಿಸು ಅಂತ ಕೇಳ್ತಾ ಇದ್ದೇನೆ. ಇದು ಅರ್ಜುನನ ವಿನಮ್ರ ಭಾವ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣನಲ್ಲಿ. ಮತ್ತೆ ಶ್ಲೋಕ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಮುಂದಿನ ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ. ಪದವಿಭಾಗ. ಪಿತಾ ಅಸಿ ಲೋಕಸ್ಯ ಚರಾಚರಸ್ಯ ತ್ವಂ ಅಸ್ಯ ಪೂಜ್ಯಃ ಚ ಗುರುಃ ಗರೀಯಾನ್ ನ ತ್ವತ್ಸಮಃ ಅಸ್ತಿ ಅಭ್ಯಧಿಕಃ ಕುತಃ ಅನ್ಯಃ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ. ಶ್ರೀಕೃಷ್ಣನ ವ್ಯಕ್ತಿತ್ವ ಎಂಥದ್ದು, ತಾನೆಲ್ಲಿ ಅಂತ ತುಲನಾತ್ಮಕವಾಗಿ ಅರ್ಜುನ ಕೃಷ್ಣನ ಮುಂದೆ ಹೇಳ್ತಾನೆ. ತ್ವಂ ಅಸ್ಯ ಚರಾಚರಸ್ಯ ಲೋಕಸ್ಯ ಪಿತಾಸಿ. ಕೃಷ್ಣ, ನೀನು ಈ ಲೋಕಕ್ಕೆ ತಂದೆ. ಲೋಕಕ್ಕೆ ಅಂದರೆ ಮನುಷ್ಯರಿಗೆ ಅಂತ ಅಷ್ಟೇ ಅಲ್ಲ,
ಅಥವಾ ಪ್ರಾಣಿ ಪಶು ಪಕ್ಷಿಗಳಿಗೆ ಅಷ್ಟೇ ಅಲ್ಲ, ಚರ ಅಚರಸ್ಯ. ಚರವಾದ ಮನುಷ್ಯ ಪ್ರಾಣಿ ಪಶು ಪಕ್ಷಿಗಳ ಜೊತೆಯಲ್ಲಿ ಅಚರವಾದ ಮರ ಗಿಡ ಕಲ್ಲು ಮಣ್ಣು ಇವೆಲ್ಲದಕ್ಕೂ ಕೂಡ ಅಸ್ಯ ಲೋಕಸ್ಯ ಚರಾಚರಾತ್ಮಕವಾದ ಈ ಲೋಕಕ್ಕೆಲ್ಲ ನೀನು ಪಿತಾ ಅಸಿ, ತಂದೆಯಾಗಿದ್ದಿ. ತಂದೆ ಅಂತ ಯಾರನ್ನು ಕರಿತೀವಿ ನಾವು? ಯಾರು ನಮ್ಮ ಈ ಭೌತಿಕ ದೇಹವನ್ನು ಕೊಟ್ಟು ಈ ಪ್ರಪಂಚವನ್ನು ನೋಡುವಂತೆ ಮಾಡ್ತಾನೋ ಅವನನ್ನು ತಂದೆ ಅಂತ ಕರಿತೀವಿ. ನಮ್ಮ ತಂದೆ ತಾಯಂದಿರು ಈ ದೇಹಕ್ಕಷ್ಟೇ ಈ ಜನ್ಮದಲ್ಲಿ ತಂದೆ. ಆದರೆ ಪರಮಾತ್ಮ ಜನ್ಮ ಜನ್ಮಾಂತರಗಳಲ್ಲೂ ನಮ್ಮ ಕರ್ಮಕ್ಕೆ ಅನುಗುಣವಾದ ದೇಹವನ್ನು ಕೊಟ್ಟು ಬರೇ ದೇಹವುಳ್ಳವರಿಗೆ ಮಾತ್ರ ಮೀಸಲಲ್ಲ, ಅಚರವಾದ ಈ ಕಾಡು, ಅಲ್ಲಿರುವ ಮರಗಳು, ಮಣ್ಣು ಕಲ್ಲು ಇವನ್ನೆಲ್ಲ ಸೃಷ್ಟಿ ಮಾಡಿದ ಮಹಾಶಕ್ತಿ ಶ್ರೀಕೃಷ್ಣ. ಹೀಗಾಗಿ ನೀನು ಬರೇ ನನಗಲ್ಲ, ಚೇತನ ವರ್ಗಕ್ಕಲ್ಲ, ಜಡವರ್ಗಕ್ಕೂ ಸೇರಿ ಸಕಲ ಲೋಕಕ್ಕೂ ಪಿತಾಸಿ, ತಂದೆಯಾಗಿದ್ದಿ. ಪೂಜ್ಯಶ್ಚ, ಅಷ್ಟೇ ಅಲ್ಲ ಗೌರವಾನ್ವಿತ ವ್ಯಕ್ತಿಯಾಗಿದ್ದಿ. ನೀನು ಈ ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡಿದ ತಂದೆಯಷ್ಟೇ ಅಲ್ಲದೆ ಸೃಷ್ಟಿ ಮಾಡಿದ ಈ ಪ್ರಪಂಚವನ್ನು ರಕ್ಷಣೆ ಮಾಡುವ ಹೊಣೆಯನ್ನು ಹೊತ್ತವ. ನೀನು ಮಾಡಿದ ಉಪಕಾರಕ್ಕೆ, ರಕ್ಷಣೆಗೆ ನೀನು ಕಾಣಿಸೋದೇ ಇಲ್ಲ. ಕೃಷ್ಣ ಕೃತಜ್ಞತೆ ಅಂತ ಹೇಳೋಣ ಅಂದರೆ ಎಲ್ಲಿ ನಿನ್ನ ದರ್ಶನ? ಹೀಗೆ ಅದೃಶ್ಯ ಶಕ್ತಿಯಾಗಿ ಈ ವಿಶ್ವದ ಕಣ ಕಣದ ಒಳಗೂ ಇದ್ದು ಅವುಗಳ ಶಕ್ತಿಯನ್ನು ಹೊರಬರುವಂತೆ ಮಾಡಿ ಅವುಗಳಿಗೆ ಜನ್ಮ ಕೊಟ್ಟ ತಂದೆ ನೀನು. ಆದ್ದರಿಂದ ಪ್ರತಿಯೊಬ್ಬರ ಗೌರವಕ್ಕೆ ಅರ್ಹನಾದವನು ನೀನು, ಪೂಜ್ಯ. ಅಷ್ಟೇ ಅಲ್ಲ ಗರೀಯಾನ್ ಗುರು, ಅಂಥಿಂಥ ಗುರುವಲ್ಲ. ನಮಗೆ ಒಂದು ಜನ್ಮದಲ್ಲಿ ಒಬ್ಬ ಶಿಕ್ಷಕ ಅಂತ ಇರ್ತಾನೆ, ಗುರು ಅಂತ. ಅವನಿಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡಬಹುದು, ಇನ್ನೊಂದು ವಿಷಯಕ್ಕೆ ಮತ್ತೊಬ್ಬರ ಹತ್ರ ಹೋಗ್ಬಿಟ್ಟು ನಾವು. ಆದರೆ ನೀನು ಎಲ್ಲವನ್ನೂ ಅರಿತ ಎಲ್ಲ ಜನ್ಮದಲ್ಲೂ ನಮಗೆ ಬೇಕಾದ ತಿಳುವಳಿಕೆಯನ್ನು ಕೊಟ್ಟ ಮಹಾನ್ ಗುರು, ಗರೀಯಾನ್ ಗುರು. ತಂದೆ ಪೂಜ್ಯ, ದೊಡ್ಡ ಗುರು. ಜ್ಞಾನವನ್ನು ಕೊಟ್ಟ ಜ್ಞಾನದ ಪರಂಪರೆ ಆರಂಭವಾಗೋದೇ ಭಗವಂತನಿಂದ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ವೇದ ಅಂದರೆ ಜ್ಞಾನ. ಜ್ಞಾನ ಪರಂಪರೆಯನ್ನು ಬ್ರಹ್ಮದೇವರಿಗೆ ಕೊಟ್ಟು, ಅದಲ್ಲದೆ ಅನೇಕ ಅವತಾರಗಳಲ್ಲಿ ಜ್ಞಾನ ಹ್ರಾಸ ಆದಾಗ ಆ ತತ್ವಜ್ಞಾನವನ್ನು ಕೊಡುವ ದೊಡ್ಡ ಗುರು ಭಗವಂತ. ನಮಗೆ ತಂದೆ ಅನ್ನೋದು ಗೊತ್ತು, ಪೂಜ್ಯ ಅನ್ನೋದು ಗೊತ್ತು, ದೇವರು ಗುರು ಅನ್ನೋ ಮಾತನ್ನು ಅರ್ಜುನ ಇಲ್ಲಿ ಹೇಳ್ತಾನೆ. ಜ್ಞಾನೋಪದೇಶವನ್ನು ಮಾಡಿದ ದೊಡ್ಡ ಗುರು ಚರಾಚರ ಪ್ರಪಂಚಕ್ಕೆ. ನತ್ವಸ್ಸಮೋಸ್ತಿ, ನಿನಗೆ ಸಮಾನನಾದ ವ್ಯಕ್ತಿಯೇ ಈ ಪ್ರಪಂಚದಲ್ಲಿ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನೆಲ್ಲ ಮಾಡುವ ಮತ್ತೊಬ್ಬರು ಯಾರಿದ್ದಾರೆ? ತ್ವತ್ಸಮಃ, ನಿನಗೆ ಸಮಾನನಾದವನು ಲೋಕತ್ರಯೇಪಿ, ಮೂರು ಲೋಕದಲ್ಲಿ ಹುಡುಕಿದ್ರು, ಭೂಹು ಭುವಃ ಸ್ವಹ, ಮೂರು ಲೋಕದಲ್ಲೂ ತ್ವತ್ಸಮಃ ನ ಅಸ್ತಿ. ನಿನಗೆ ಸಮಾನನಾದ ವ್ಯಕ್ತಿಯೇ ಇಲ್ಲ. ಅಭ್ಯಧಿಕಃ ಅನ್ಯಃ ಕುತಃ, ನಿನಗೆ ಸರಿಗುಟ್ಟುವ ವ್ಯಕ್ತಿಯೇ ಇಲ್ಲ ಅಂದಮೇಲೆ ನಿನ್ನನ್ನು ಮೀರಿದ ನಿನಗಿಂತ ದೊಡ್ಡ ವ್ಯಕ್ತಿ ಎಲ್ಲಿಂದ ಬರೋಕ್ಕೆ ಸಾಧ್ಯ ಕೃಷ್ಣ? ಅಲ್ಲಿಗೆ ಸರ್ವೋತ್ತಮನಾದ ಮೂರು ಲೋಕದಲ್ಲೂ ಸರಿಗಟ್ಟದ ವ್ಯಕ್ತಿತ್ವವುಳ್ಳ, ನಿನಗಿಂತ ಮಿಗಿಲಾದ ಮತ್ತೊಬ್ಬ ಇಲ್ಲದ ಸರ್ವೋತ್ತಮ ವ್ಯಕ್ತಿತ್ವ ನಿನ್ನದು. ಅಪ್ರತಿಮ ಪ್ರಭಾವ. ನಮ್ಮ ಪ್ರಭಾವಕ್ಕೆ ಒಂದು ಮಿತಿ ಇದೆ, ಆದರೆ ಪರಮಾತ್ಮನ ಪ್ರಭಾವಕ್ಕೆ ಅವನು ಏನು ಸಂಕಲ್ಪ ಮಾಡ್ತಾನೋ ಅದು ಈಡೇರುತ್ತದೆ. ನಾವು ಅನೇಕ ಸಂಕಲ್ಪಗಳನ್ನು ಮಾಡಬಹುದು, ಕೆಲವು ಫಲಿಸ್ಬೋದು, ಕೆಲವು ವಿಫಲ ಆಗಬಹುದು. ಆದರೆ ಭಗವಂತನ ಪ್ರಭಾವ ಏನಿದೆಯೋ
ಅದು ಅಪ್ರತಿಮ, ಮತ್ತು ಯಾರಲ್ಲೂ ಇಲ್ಲದ ಅಸದೃಶ ಪ್ರಭಾವ. ಅಪ್ರತಿಮ ಪ್ರಭಾವನಾದ ಕೃಷ್ಣನೇ ಲೋಕತ್ರಯೇಪಿ ತ್ವತ್ಸಮಃ ನಾಸ್ತಿ ಅಭ್ಯಧಿಕಃ ಅನ್ಯಃ ಕುತಃ. ಮೂರು ಲೋಕದಲ್ಲೂ ನಿನಗೆ ಸರಿಸಮಾನಾದವನೇ ಇಲ್ಲ ಅಂದಾಗ ನಿನಕ್ಕಿಂತ ಮೀರಿದ ವ್ಯಕ್ತಿ ಎಲ್ಲಿ ಇರೋಕ್ಕೆ ಸಾಧ್ಯ? ಇಂಥ ಕೃಷ್ಣ ನಿನ್ನನ್ನು ಅರಿಯದೆ ಏಕವಚನದಿಂದ ಕರೆದೆ, ಹೆಗಲಿಗೆ ಕೈ ಹಾಕಿ ಸಲುಗೆಯಿಂದ ಇದ್ದೆ, ಏಕಾಸನದಲ್ಲಿ ಏಕಶಯ್ಯೆಯಲ್ಲಿ ಜೊತೆ ಕೂತು ಊಟ ಮಾಡಿದ್ದೇನೆ. ಕ್ಷಮಿಸು ಕೃಷ್ಣ, ಇದಕ್ಕೆ ಅರ್ಹನಾದ ವ್ಯಕ್ತಿತ್ವ ನೀನಲ್ಲ, ತಿಳಿಯದೆ ಮಾಡಿದ್ದೇನೆ, ಕ್ಷಮೆ ಇರಲಿ. ಮತ್ತೆ ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವಸ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಮುಂದಿನ ಶ್ಲೋಕ 44ನೇ ಶ್ಲೋಕ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಪ್ರಿಯಾಯಾರ್ಹಸಿ ದೇವಸೋಢುಂ. ಪದವಿಭಾಗ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಂ ಈಶಂ ಈಡ್ಯಂ ಪಿತಾ ಇವ ಪುತ್ರಸ್ಯ ಸಖಾ ಇವ ಸಖ್ಯುಃ ಪ್ರಿಯಃ ಪ್ರಿಯಾಯ ಅರ್ಹಸಿ ದೇವ ಸೋಢುಂ. ಶರಣಾಗತಿಯನ್ನು ಹೊಂದಿದ್ದಾನೆ ಅರ್ಜುನ. ಮನಃಪೂರ್ವಕವಾದ ಶರಣಾಗತಿ ಅದು. ಯುದ್ಧದ ಮಧ್ಯದಲ್ಲಿ ನಡೆದ ಪ್ರಸಂಗ ಇದು ನೋಡಿ. ತಸ್ಮಾತ್ ಪ್ರಣಮ್ಯ ಕಾಯಂ ಪ್ರಣಿಧಾಯ ಪ್ರಣಮ್ಯ. ನಾವು ಸಾಧಾರಣ ಎದುರುಗಡೆ ದೊಡ್ಡವರು ಸಿಕ್ಕಗಳೇ ನಮಸ್ಕಾರ ಅಂತ ಕೈ ಮುಗಿಸ್ತೀವಿ. ಇವತ್ತು ಬಗ್ಗೆ ನಮಸ್ಕರಿಸುವ ಸಂಪ್ರದಾಯ ತುಂಬ ಕಡಿಮೆ ಆಗಿಬಿಟ್ಟಿದೆ. ಒಂದು ಕೈಯಿಂದ ಇಲ್ಲ 2 ಕೈ ಜೋಡಿಸಿ ಬಗ್ಗುವ ಸಂಪ್ರದಾಯವನ್ನೇ ಬಿಟ್ಟಿದ್ದೀವಿ ನಾವು. ಅರ್ಜುನ ಹೇಳ್ತಾನೆ, ಕಾಯಂ ಪ್ರಣಿಧಾಯ, ನನ್ನ ದೇಹವನ್ನು ನೆಲಕ್ಕೆ ಮುಟ್ಟಿಸಿ. ಸಾಧಾರಣ ಗೀತೋಪದೇಶದ ಸಂದರ್ಭ ಹಾಗೇ ಇರ್ತದೆ. ಶ್ರೀಕೃಷ್ಣ ವಿಶ್ವರೂಪದಿಂದ ಇರ್ತಾನೆ, ಅವನು ನಿಂತು ನಮಸ್ಕಾರ ಮಾಡುವ ಧಾಟಿ ಇರ್ತದೆ. ಅಪರೂಪಕ್ಕೆ ಈ ದೃಶ್ಯ ಕಾಣಿಸ್ಬೋದು. ಅವನು ನೆಲದಲ್ಲಿ ಮಂಡಿಯೂರಿ ದೇಹವನ್ನು ನೆಲಕ್ಕೆ ಒಪ್ಪಿಸಿ ಪ್ರಣಮ್ಯ, ಕೈ ಜೋಡಿಸಿ ಪ್ರಣಾಮ ಮಾಡಿದ್ದಾನೆ ಅರ್ಜುನ. ಹೇಳ್ತಾನೆ, ಅವನಿಗೆ ಆದ ಪಶ್ಚಾತ್ತಾಪ ಅಷ್ಟಿಷ್ಟಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಆ ರಣರಂಗದ ಮಧ್ಯದಲ್ಲಿ ರಥದ ಮೇಲಿದ್ದ ಅರ್ಜುನ ತಾನು ಮಂಡಿಯೂರಿ ದೇಹನ ನೆಲಕ್ಕೆ ಅಂದರೆ ರಥಕ್ಕೆ ಊರಿ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ. ತ್ವಾಂ ಈಶಂ ಈಡ್ಯಂ, ನೀನು ಈಡ್ಯ ಅಂದರೆ ಸ್ತುತ್ಯ ಅಂತ ಅರ್ಥ. ಸ್ತುತಿ ಸ್ತೋತಾರಣ ಪ್ರಿಯ ಅಂತ ಕೃಷ್ಣನಿಗೆ ಹೆಸರು. ಸಕಲರಿಂದಲೂ ಸ್ತುತಿಗೆ ಅರ್ಹನಾದ ವ್ಯಕ್ತಿ. ಹೀಗೆ ಈಡ್ಯಂ ಸ್ತುತ್ಯನಾದ, ಈಶಂ ಜಗತ್ತಿಗೆ ಒಡೆಯನಾದ, ತ್ವಾಂ ನಿನ್ನನ್ನು ಅಹಂ ಪ್ರಸಾದಯೇ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಬೇಡ, ಪ್ರಸನ್ನನಾಗು ಅಂತ ಬೇಡಿಕೊಳ್ತೇನೆ ಶ್ರೀಕೃಷ್ಣ. ಪ್ರಸಾದಯೇ, ಪ್ರಸಾದ ಅಂದರೆ ಭಗವಂತ ಸಿಟ್ಟಾಗೋದು ಇಲ್ಲ. ಆದರೆ ನಮ್ಮ ಬಗ್ಗೆ ಅನುಗ್ರಹ ಉನ್ಮುಖನಾಗದೇ ಇದ್ದರೆ, ಈ ಭಕ್ತ ಇದ್ದಾನೆ ಇವನಿಗೆ ಒಳ್ಳೆಯದಾಗಲಿ ಅಂತ ನೀನು ಇಚ್ಛೆ ಮಾಡು ಅಂತ ಅರ್ಥ. ಇದು ಪ್ರಸಾದ ಶಬ್ದದ ಅರ್ಥ. ಆದ್ದರಿಂದ ನಿನ್ನನ್ನು ಪ್ರಸಾದಯೇ, ಅರ್ಜುನ ನನ್ನನ್ನು ಸಲುಗೆಯಿಂದ ತಗೊಂಡಿಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ,
ಆದ್ದರಿಂದ ಅವನು ಕ್ಷಮಿಸಿಬಿಡ್ತೇನೆ ಅಂತ ಪ್ರಸನ್ನ ದೃಷ್ಟಿಯನ್ನು ನೀನು ತಾಳು. ಹೇಗೆ? ಪಿತೇವ ಪುತ್ರಸ್ಯ ಪಿತಾ ಇವ. ಮಕ್ಕಳು ತುಂಬ ತಪ್ಪುಗಳನ್ನು ಮಾಡ್ತಾರೆ. ತಪ್ಪು ಮಾಡಿದ ಅಂದ್ಕೊಂಡು ತಂದೆ ಉಳಿದವರನ್ನು ನೀನು ಮುಖ ನೋಡಲ್ಲ ಅಂತ ಬಿಟ್ಟಂತೆ ಮಾತು ಬಿಟ್ಟು ಮುಖಾಮುಖಿ ಆಗದೆ ಸಿಟ್ಟುಕೊಳ್ಳೋದಿಲ್ಲ. ಮಗನಿಗೆ ತಂದೆಯಂತೆ ಸಖ್ಯು ಸಖೇವ. ಒಬ್ಬ ಸ್ನೇಹಿತ ಪ್ರಮಾದವಶಾತ್ ತಪ್ಪು ಮಾಡಿದಾಗ ಮತ್ತೊಬ್ಬ ಸ್ನೇಹಿತ ಅದನ್ನು ಕ್ಷಮಿಸಿ ಬಿಡುವಂತೆ, ಮಗನನ್ನು ತಂದೆ ಕ್ಷಮಿಸುವಂತೆ, ಸ್ನೇಹಿತನನ್ನು ಅವನ ಮತ್ತೊಬ್ಬ ಸ್ನೇಹಿತ ಕ್ಷಮಿಸುವಂತೆ. ಪ್ರಿಯ ಪ್ರಿಯಾಯ ಸೋಢುಂ ಅರ್ಹಸಿ ದೇವ. ಪ್ರಿಯ ನನಗೆ ಪ್ರಿಯನಾದ ನೀನು, ಪ್ರಿಯಾಯ ನಿನಗೆ ಪ್ರಿಯ ನಾನು. ಹೀಗಾಗಿ ನನಗೆ ಪ್ರೀತಿಪಾತ್ರನಾದ ನೀನು, ನಿನಗೆ ಪ್ರೀತಿಪಾತ್ರನಾದ ನನ್ನನ್ನು ಸೋಢುಂ ಕ್ಷಮಿಸಲು ದೇವಾ ಪರಮಾತ್ಮನೇ ಅರ್ಹನಾಗಿದ್ದಿ. ಅದರಿಂದ ನಾನೇನೋ ಅಪಚಾರ ಮಾಡಿರಬಹುದು, ಆದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ನನಗೆ ನಿನ್ನ ಮೇಲೆ ಗೌರವಾರ್ಹವಾದ ಪ್ರೀತಿ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿ ಅರಿಯದೇ ಆದ ಈ ಅಪಚಾರವನ್ನು ಸೋಢುಂ ಅಂದರೆ ಕ್ಷಮಿಸಲು ನೀನು ಅರ್ಹನಾಗಿದ್ದಿ. ಭಗವಂತ, ದಯವಿಟ್ಟು ನಾನು ಮಾಡಿದ ಈ ಅಪಚಾರಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನನಗೆ ಪ್ರಸನ್ನನಾಗು. ಇದು ದೇವರಿಗೆ ನಾವು ಪ್ರತಿನಿತ್ಯ ಮಾಡಬೇಕಾದ ಪ್ರಾರ್ಥನೆ. ದಿವಸಕ್ಕೆ ನಮ್ಮ ಪ್ರಾತಃ ಕಾಲದ ಧಾರ್ಮಿಕ ವಿಧಿಗಳೆಲ್ಲ ಮುಗಿದ ಮೇಲೆ ಒಂದು ಸತಿ ಈ ಮಾತನ್ನು ಬೆಳಿಗ್ಗೆ ಹೇಳಬೇಕು. ರಾತ್ರಿ ಮಲಗುವ ಮುಂಚೆ ಪ್ರಣಿಧಾಯ ಕಾಯಂ ಪ್ರಸಾದಯೇ. ಬೆಳಗ್ಗೆಯಿಂದ ಇಷ್ಟರವರೆಗೆ ನಿನಗೆ ಬೇಕಾದ್ದೋ ಬೇಡವಾದ್ದೋ, ನಿನಗೆ ಸಮ್ಮತವಾದ್ದೋ ಅಸಮ್ಮತವಾದ್ದೋ ಮಾಡೋದನ್ನೆಲ್ಲ ಮಾಡಿದ್ದೆ, ಕೃಷ್ಣ ಕ್ಷಮಿಸಿಬಿಡು. ಮತ್ತೊಮ್ಮೆ ಶ್ಲೋಕ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವಸೋಢುಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಗೀತಾ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ತುಳಸಿ ಜೈ ವಿಠ್ಠಲ್ ಮತ್ತು ಶ್ರೀ ತುಳಸಿ ರಘುನಾಥ್ ಮತ್ತು ಕುಟುಂಬದವರು ಮಾಡಿದ್ದಾರೆ. ಆ ಯೋಜನೆಯನ್ನು ಅವರಿಗೆ ಶ್ರೀಕೃಷ್ಣ ಅವರ ಅಭೀಷ್ಟವನ್ನು ಪೂರೈಸಿ ಹರಿಗುರುಗಳ ಭಕ್ತಿ ವೃದ್ಧಿಯಾಗುವಂತೆ ಮಾಡಿ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣ.